ಹೋರಾಟದ ಮುಖಾಂತರ ನಮ್ಮ ಮನವಿ ಏನು 4/4/2025 ಹಿಂದೆ ತಾತ್ಕಾಲಿಕ ಸಂಪರ್ಕವನ್ನು ಪಡೆದು ಸಂಪೂರ್ಣಗೊಂಡಿರುವ ಒಂದು ಕಟ್ಟಡಗಳಿಗೆ ಒಂದು ಬಾರಿ ಮನೆ ಮುಖ್ಯಮಂತ್ರಿಗಳೇ ಹೇಳಿದ್ರು 18/9/2025 ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಬಾರಿಯನ್ನ ವಿನಾಯಿತಿ ಕೊಡ್ತೀವಿ, ರಾಜ್ಯದ ಗ್ರಾಹಕರಿಗೆ ಶುಭ ಸೂಚನೆಯನ್ನ ಕೊಡ್ತೀವಿ, ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆದೇಶವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಲಿಲ್ಲ. ಈಗ ಬಜೆಟ್ ಸೆಷನ್ ನಡೀತಾ ಇದೆ. ಈಗಾಗಲೇ ವಿರೋಧ ಪಕ್ಷದ ಹಲವಾರು ನಾಯಕರುಗಳು ಬಂದಿದ್ದು ಸೆಷನ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದರಿಂದ 5 ಕಂಪನಿಗಳಿಗೂ ಆರ್ಥಿಕವಾಗಿ ಕೋಟ್ಯಾಂತರ ರೂಪಾಯಿ ಹಣ ಲಾಸ್ ಆಗಿದೆ ಕಳೆದ 11 ತಿಂಗಳಿಂದ. ಈ ಲಾಸ್ ಆದ ಹಣ ಕಂಪನಿಗಳು ಇವತ್ತು ಟೈಮ್ ಬೀಯಿಂಗ್ ಅಷ್ಟೇ ತೊಂದರೆ ಆಗಿರ್ಬೋದು, ಅದನ್ನು ಮತ್ತೆ ನೀವು ಗ್ರಾಹಕರ ಮೇಲೆ ಹೊರೆ ಹಾಕ್ತೀರ, ಟ್ಯಾರಿಫ್ ಜಾಸ್ತಿ ಮಾಡಿ. ಅದರಿಂದ ಕಂಪನಿಯಲ್ಲಿ ಆಗುವಂತ ತೊಂದರೆಗಳು, ಗ್ರಾಹಕರಿಗೆ ಆಗುವಂತ ತೊಂದರೆಗಳ ಬಗ್ಗೆ ತಾವುಗಳು ಸರ್ಕಾರಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು. ಯಾಕೆಂದ್ರೆ ಹಿಂದೆ ಇದೇ ಸರ್ಕಾರಗಳು ಸಾವಿರಾರು ಕೋಟಿ ಹಣವನ್ನ ಖರ್ಚು ಮಾಡಿ ಬೆಳಕು ಯೋಜನೆ, RGGY ಪ್ರಾಜೆಕ್ಟು, ದೀನದಯಾಳು ವಿದ್ಯುತ್ ಯೋಜನೆಗಳು ಅಂತ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿ ಎಲ್ಲ ಮೂಲಭೂತ ಸೌಕರ್ಯವನ್ನ ನೀಡಿ ಅವರಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನ ನೀಡಿರುವಂತ ಸರ್ಕಾರಗಳು. ಇವತ್ತು ಗ್ರಾಹಕ ತನ್ನ ಸ್ವಂತ ಹಣದಿಂದ ಕಟ್ಟಡವನ್ನ ನಿರ್ಮಿಸಿ ವಿದ್ಯುತ್ ಸಂಪರ್ಕಕ್ಕೆ ಕಾಯುವಂತ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಬಂದಿದೆ. ಬೆಳಗ್ಗೆ ಒಬ್ರು ಗ್ರಾಹಕರು ಮಾತಾಡ್ತಾ ಇದ್ರು ಸರ್, ಅವ್ರು ಎಷ್ಟು ನೋವಿಂದ ಮಾತಾಡಿದ್ರು ಅಂದ್ರೆ ಸುಮಾರು 5 ಕೋಟಿ ಹಣವನ್ನ ಖರ್ಚು ಮಾಡಿ ಅವರ ಕಟ್ಟಡವನ್ನ ಕಟ್ಟಿದ್ದಾರೆ, 6 ತಿಂಗಳು ಆಗಿದೆ. ಇವತ್ತು ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅವರ ಮಕ್ಕಳು ಈಗ ಅಡ್ಮಿಷನ್ ಆಗ್ಬೇಕಂತೆ, ಅಡ್ಮಿಷನ್ ಆಗಕ್ಕೆ ನಮ್ಮ ಹತ್ರ ಫೀಸ್ಗೆ ದುಡ್ಡಿಲ್ಲ ಸರ್, ಲಕ್ಷಾಂತರ ರೂಪಾಯಿ ಕೈ ಸಾಲವನ್ನ ಪಡೆದಿದ್ವಿ, ಅಡ್ವಾನ್ಸ್ ಬರ್ತದೆ ಅಂತ. ಈಗ ನಾವು ನಮ್ಮ ಕುಟುಂಬ ಸಾಯುವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಇಲ್ಲಿ ಭಾಷಣ ಮಾಡುವಾಗ ಹೇಳ್ತಾ ಇದ್ರು. ದಯವಿಟ್ಟು ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೇಳ್ತಾ ಇದ್ದಾರೆ, 30-40ಕ್ಕೆ ಓಸಿನ ವಿನಾಯಿತಿ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಆದೇಶ ಇವರಿಗೆ ಅಡ್ಡ ಬರಲಿಲ್ವಾ ಸರ್? ಒಂದು ಬಾರಿ ನೀವು 4ರ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾವತ್ತೂ ವಿರೋಧ ಮಾಡಲ್ಲ. 4ರ ನಂತರ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಂದು ಸೂಕ್ತವಾದ ಒಂದು ಸುತ್ತೋಲೆಗಳು ಅಥವಾ ಒಂದು ಬೈಲವನ್ನ ರೆಡಿ ಮಾಡಿ ಯಾವ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಅಥವಾ ಗ್ರಾಮಾಂತರಗಳಲ್ಲಿ ಯಾವ ರೀತಿ ಕಟ್ಟಡವನ್ನ ಕಟ್ಟಬೇಕು ಅನ್ನೋದನ್ನ ಒಂದು ಗೈಡ್ ಲೈನ್ ಕೊಟ್ರೆ ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಡಿಗ್ರಿಯನ್ನ ಮುಗಿಸಿ ಬರ್ತಾ ಇದ್ದಾರೆ, ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಲ್ಲ, ಅವ್ರದೇ ಆದ ಉದ್ಯಮಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಲಕ್ಷಾಂತರ ಸ್ಕೀಮ್ಗಳನ್ನ ಮಾಡಿ ಲಕ್ಷಾಂತರ ಹಣವನ್ನ ಸಾಲದ ಮುಖಾಂತರ ಸ್ವಯಂ ಉದ್ಯೋಗಕ್ಕೆ ಯೋಜನೆಗಳನ್ನ ಕೊಡ್ತಾ ಇದೆ. ಹಲವಾರು ಬ್ಯಾಂಕ್ಗಳು ವಿತೌಟ್ ಎನಿ ಸೆಕ್ಯೂರಿಟಿ ಲ್ಯಾಕ್ಸ್ ಟುಗೆದರ್ ಹಣವನ್ನ ಕೊಡ್ತಾ ಇದ್ದಾರೆ ಸರ್. ಇವತ್ತು ಯಾವನೋ ಒಬ್ಬ ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾನೆ, 5 HP ಪವರ್ಗೆ ಅಪ್ಲೈ ಮಾಡಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 11 ತಿಂಗಳಿಂದ ಒಂದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ ಸರ್. ನೀವು ಅವರಿಗೆ ಅಂಕಿಅಂಶವನ್ನ ಯಾವತ್ತು ಕೊಡ್ತಾ ಇದ್ದೀರಾ? ಬಿಫೋರ್ ಏನು ಏಪ್ರಿಲ್ 4 ಹಿಂದೆ ನೋಂದಣಿ ಆಗಿರೋದು, ಇಂಟಿಮೇಷನ್, ವರ್ಕ್ ಆರ್ಡರ್ ಇವಷ್ಟೇ ಅಂಕಿಅಂಶವನ್ನ ಕೊಡ್ತಾ ಇದ್ದೀರಾ. ಆದರೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ಎಷ್ಟು ಜನ ಗ್ರಾಹಕರು ಪಡೆದು 11 ತಿಂಗಳಿಂದ ಇನ್ನೂ ಲಕ್ಷಾಂತರ ಸ್ಥಾವರಗಳು ವರ್ಕ್ ಕಂಪ್ಲೀಟ್ ಆಗಿದೆ ಸರ್. ದಯವಿಟ್ಟು ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ತಾವುಗಳು ಬಂದಿದ್ದೀರಾ. ಇದನ್ನ ಸರ್ಕಾರಕ್ಕೆ ಇಲ್ಲಿ ಗುತ್ತಿಗೆದಾರರ ಸ್ವಾರ್ಥ ಯಾವುದೂ ಇಲ್ಲ, ಗ್ರಾಹಕರಿಗೋಸ್ಕರ ನಾವು ಇವತ್ತಿನ ಹೋರಾಟವನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಏನು ಅಂದ್ರೆ ನಾವು ಗ್ರಾಹಕರ ನಾವು ಹೋದಾಗ ಕೇಳ್ತಾರೆ, ಏನಪ್ಪ ಗುತ್ತಿಗೆದಾರದೆ ನೀವು ಬಂದೇ ಡಿಮ್ಯಾಂಡ್ ಮಾಡ್ತೀರಾ ಅಂತ. ಈ ಹೋರಾಟದ ವೇದಿಕೆ ಮುಖಾಂತರ ಮನವಿಯನ್ನ ಮಾಡ್ತಾ ಮನವಿ ಪತ್ರವನ್ನ ತಮಗೆ ಸಲ್ಲಿಸ್ತಾ ಇದ್ದೀನಿ. ಫೋಟೋ ವಿಡಿಯೋ ಮೇಲಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಅನುಮತಿ ಪಡೆದ ಗುತ್ತಿಗೆದಾರರೇ ಹಾಗೂ ಗ್ರಾಹಕರೇ,
ಇವತ್ತು ತಮ್ಮ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ನಮಗೆ ಅಧ್ಯಕ್ಷರು ತಿಳಿಸಿದ್ರು. ಇವತ್ತು ಬೆಳಗ್ಗೆಯಿಂದ ಸುಮಾರು ಈಗ 5 ಗಂಟೆಯ ತನಕ ತಾವು ಸುದೀರ್ಘವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದೀರಿ. ಮಧ್ಯಾಹ್ನ ನಾನು ಒಂದು ರೌಂಡ್ ಬಂದು ಹೋದೆ. ಇನ್ನೂ ಚರ್ಚೆಗಳು ಮುಗ್ದಿರ್ಲಿಲ್ಲ. ರಮೇಶ್ ಅವರು ಬಂದು ನಾನು ಆಮೇಲೆ ಮುಗಿದ ಮೇಲೆ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಸುಮಾರು 1-2 ಗಂಟೆಗೆ ಒಂದು ರೌಂಡ್ ನಾನು ಬಂದು ಹೋದೆ. ಈಗ ಮುಖ್ಯವಾಗಿ 5-6 ವಿಷಯಗಳನ್ನ ರಮೇಶ್ ಅವರು ಈಗ ಚರ್ಚೆ ಮಾಡಿದ್ದಾರೆ, ಮನವಿಯಲ್ಲಿ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ತಾವೆಲ್ಲರೂ ಬರಲಿಕ್ಕೆ ಕಾರಣವಾದಂತದ್ದು ಓಸಿ ವಿಚಾರ. ಅಂದ್ರೆ ನಾವೀಗ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಎಲ್ಲಾ ಕಟ್ಟಡಗಳಿಗೂ ಓಸಿ ಇಲ್ಲದೆ ನಾವೇನು ಕನೆಕ್ಷನ್ಸ್ ಕೊಡ್ತಾ ಇಲ್ಲ. ಅದು ಪ್ರಮುಖವಾದ ವಿಷಯ ಆಗಿದೆ. ತಾವು ಈಗಾಗಲೇ ಸುಮಾರು 1 ವರ್ಷದಿಂದ ತಾವು ಇಲ್ಲೇ ಒಂದು ಪ್ರತಿಭಟನೆಯನ್ನ ನೀವು ಮಾಡಿದ್ರಿ. ನಾನೇ ಒಂದು ಮನವಿಯನ್ನ ಸ್ವೀಕರಿಸಿದೆ. 16 ಬಾರಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಭೆಗಳಾಗಿದೆ. ಏನಾದ್ರೂ ಮಾಡಿ ಗ್ರಾಹಕರಿಗೆ ನಾವು ಈ ಸಮಸ್ಯೆನ ಬಗೆಹರಿಸಿಕೊಡ್ಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರುಗಳು, ಇದು ಈ ಒಂದು ಮುಖ್ಯವಾಗಿ 5 ಮುಖ್ಯಮಂತ್ರಿಗಳು ಮತ್ತು 4 ಸಚಿವರಿಗೆ ಒಳಪಡತಕ್ಕಂತಹ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಆಗಿದೆ. ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಹಂತದಲ್ಲಿ, SES ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಆಗಿದೆ. ಒಂದು ಕಾನೂನು ಪ್ರಕಾರ ಈಗಾಗಲೇ ಹೇಳಿದ್ರು, ಸುಪ್ರೀಂ ಕೋರ್ಟ್ ವಿಚಾರ ಆದ್ರಿಂದ ಅದು ಸ್ವಲ್ಪ ಕ್ಲಿಷ್ಟಕರವಾದಂತಹ ವಿಚಾರ. ನೇರವಾಗಿ ಒಂದೇ ಒಂದು ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದು ಕಾನೂನಾತ್ಮಕವಾಗಿ ಸ್ವಲ್ಪ ತೊಡಕು ಇದೆ ಅನ್ನೋಂತ ಒಂದು ವಿಷಯವನ್ನು ಮನಗಂಡು ಸರ್ಕಾರ ಏನ್ ಮಾಡ್ತು, ಹಂತ ಹಂತವಾಗಿ ನೋಡುವ. ಈಗ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತವ್ರಿಗೆ ಅಥವಾ ಒಂದು ಮನೆಗೋಸ್ಕರ ಕಟ್ಕೊಳ್ಳೋಂಥವ್ರಿಗೆ ಅಂದ್ರೆ ವಾಸಕ್ಕಿರ್ಲಿಕ್ಕೆ ಏನು ಬಯಸ್ತಾರೆ ಅವರಿಗೆ ನಾವು ರಿಲ್ಯಾಕ್ಸ್ ಮಾಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ 30-40 ಅನ್ನೋದಕ್ಕಿಂತ 1200 ಚದರಡಿಯವರೆಗೆ, ಅದು ಡೈಮೆನ್ಷನ್ ಬೇರೆ ಏನೇ ಇರ್ಬೋದು, ಅದಕ್ಕೆ ವಿನಾಯಿತಿಯನ್ನ ಅದರಲ್ಲೂ ಸಂಪೂರ್ಣ ಇಲ್ಲ. ನಮ್ಗೆ ಗೊತ್ತಿದ್ದಾಗೆ ಸ್ಟೀಲ್ +3 ಅಥವಾ G+2 ಗೆ ಸಂಬಂಧಪಟ್ಟಂತೆ ವಿನಾಯಿತಿಯನ್ನು ಸರ್ಕಾರ ಕೊಟ್ಟಿದೆ. ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಿಗೆ ನಮ್ಗೆ ರಿಲೀಫ್ ಸಿಕ್ಕಿದೆ, ಇಲ್ಲ ಅಂತ ಅಲ್ಲ. ಬಟ್ ಬಹಳಷ್ಟು ಗ್ರಾಹಕರು 30-40 ನಲ್ಲೇ ಹೆಚ್ಚಿನ ಫ್ಲೋರ್ ಹಾಕಿರೋಂಥವ್ರು ಮತ್ತೆ ಆಡ್ ಡೈಮೆನ್ಷನ್ ಇರೋಂಥವ್ರು. ಕೆಲವು ನಮ್ಗೆ ಬರ್ತದೆ 1200 ಚದರಡಿ ಅಂತ ನಾವ್ ಹೇಳ್ತೀವಿ, 1300 ಬಂದ್ಬಿಡತ್ತೆ ಆಡ್ ಸೈಡ್ಸ್. ಅದು ನೆಕ್ಸ್ಟ್ ಹೈಯರ್ ಡೈಮೆನ್ಷನ್ ಅಲ್ಲ, ಆದ್ರೂ ಸಹ 1200 ಮೇಲ್ಗಡೆ ಬರ್ತದೆ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಇಂಥದನ್ನೆಲ್ಲ ನಾವು ಈಗಾಗಲೇ ಪಟ್ಟಿ ಮಾಡಿದೀವಿ. ಯಾವ್ದು ನಮ್ದು ಅಕ್ಕಪಕ್ಕದಲ್ಲಿದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ವಿಚಾರ ಇದೆ. 30-40 ನಲ್ಲಿ ಕೆಳಗಡೆ ಒಂದು ಸರ್ವೆಂಟ್ ರೂಮ್ ಇರ್ತದೆ. ಇಂಥದೆಲ್ಲ ಸಮಸ್ಯೆ. ಮೇಲ್ಗಡೆಗೆ 3 ಫ್ಲೋರ್ ಆದ್ಮೇಲೆ ಒಂದು ಹೆಡ್ ರೂಮ್ ಅಂತ ಹಾಕೊಂಡಿರ್ತಾರೆ, ಲಿಫ್ಟ್ ರೂಮ್ ಅಂತ ಹಾಕೊಂಡು, ಅಥವಾ ಲಿಫ್ಟ್ ಪಕ್ಕದಲ್ಲಿ ಒಂದು ವಾಟರ್ ಟ್ಯಾಂಕ್ ಗೆ ಹಾಕೊಂಡು ಒಂದು ಸಣ್ಣದೊಂದು ರೂಮ್ ಹಾಕಿರ್ತಾರೆ. ಇವನ್ನೆಲ್ಲ ಹೇಗೆ ಡೀಲ್ ಮಾಡುವಂಥದ್ದು, ಇಂಥದೆಲ್ಲ ಸಾಕಷ್ಟು ವಿಷಯಗಳು ನಮ್ ಗಮನಕ್ಕೆ ಬಂದಿದೆ. ಸೊ ಇದನ್ನೆಲ್ಲ ನಾವು ಪಟ್ಟಿ ಮಾಡಿ ಸರ್ಕಾರದ ಗಮನವನ್ನ ಈಗಾಗಲೇ ಸೆಳೆಯಲಿಕ್ಕೆ ನಾನು ರೆಡಿಯನ್ನ ಮಾಡ್ಕೊಂಡಿದ್ದೇನೆ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ರಮೇಶ್ ಅವರು ಹೇಳಿದ್ರು, ಈಗ ಕೊಟ್ಟಿಗೆ, ದನದ ಕೊಟ್ಟಿಗೆ ಇರ್ಬೋದು, ಕುರಿ ಕೊಟ್ಟಿಗೆ ಇರ್ಬೋದು, ಕೋಳಿ ಸಾಕಾಣಿಕೆ ಅಥವಾ ಅವ್ರ ತೋಟದಲ್ಲಿ ಒಂದು ಮನೆ, ಅದು ತೋಟದಲ್ಲಿರೋ ಮನೆ 1200 ಅಡಿಗಿಂತ ಕಡಿಮೆನೂ ಇರ್ಬೋದು ಅಥವಾ ಹೆಚ್ಚು ಇರ್ಬೋದು. ನಾರ್ಮಲಿ ತೋಟದ ಮನೆಗಳು ಮಾಡಿ ಮೇಲೆ ಅಂದ್ರೆ 2-3 ಫ್ಲೋರ್ ಕಟ್ಟೋದಕ್ಕಿಂತ ಅಗಲ ವಿಶಾಲವಾದ ಜಾಗ ಇದೆ ಅಂತ ಅಂದ್ಬಿಟ್ಟು ಅಗಲ ಕಟ್ಟುವಂತ ಜಾಸ್ತಿ ಇದೆ. ಅದು 30-40ಗಿಂತ ಜಾಸ್ತಿ ಇರುವಂತ ಸಂದರ್ಭ ಅಲ್ಲ, ಅದೇ ಜಾಸ್ತಿ. ಸೊ ಇಂಥದ್ದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಇಂಥದನ್ನೆಲ್ಲ ಪಟ್ಟಿ ಮಾಡಿ ಈಗ ಸರ್ಕಾರಕ್ಕೆ ನಾನು ಒಂದು ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತಾ ಇದ್ದೇನೆ. ಇದು ಒಂದು ವಿಚಾರ ಆಯ್ತು. ಒಂದು 30-40 ನಲ್ಲಿ ಡಿವಿಯೇಷನ್ಸ್ ಸ್ವಲ್ಪ ನಿಯರೆಸ್ಟ್ ಮೆಜರ್ಮೆಂಟ್ ಇರುವಂತದ್ದು. ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರೈತರಿಗೆ ತೊಂದರೆ ಆಗಂತದ್ದು ಸಾಕಷ್ಟು ಐಟಮ್ಸ್ ಇದೆ, ನಾವು ಲಿಸ್ಟ್ ಮಾಡಿದ್ದೇವೆ. ಜೊತೆಗೆ ಉಳಿದಂತದ್ದು ಪ್ರಾಬ್ಲಮ್ ಜಾಸ್ತಿಯಾಗಿ ನಮ್ಮ ಕಣ್ಮುಂದೆ ಉಳಿದಿರೋಂಥದ್ದು 1200 ಚದರಡಿಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿರೋ ಅಂತದಕ್ಕೆ ನಾವು ಓಸಿ ಇಲ್ದಾನೆ ಕೊಡ್ತಾ ಇಲ್ಲ. ಅದು 30-50 ಇರ್ಬೋದು, 60-40 ಇರ್ಬೋದು, ಅಥವಾ 50-80 ಅಂಡ್ ಅಬೋ ಯಾವ್ದಿದ್ರು ನಮ್ಗೆ ಕಾನೂನಾತ್ಮಕವಾಗಿ ಓಸಿ ಬೇಕಾಗ್ತದೆ ಸದ್ಯದ ಪರಿಸ್ಥಿತಿನಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ತಾವು ಸಹ ಭೇಟಿಯಾಗಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಇಂಧನ ಸಚಿವರಿಗೆ ಭೇಟಿಯಾಗಿ ನಮ್ಮನ್ನು ಕೂಡ ಬಂದು ಈಗ ಭೇಟಿಯಾಗಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಗೆ ನಮ್ಮ ಸಂಘದ ಅಧ್ಯಕ್ಷರು ನಮ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದು ಬಂದಂತಹ ಸಭೆಗಳೆಲ್ಲ ಸರಿಯಾದ ಮಾಹಿತಿಯನ್ನ ನಾವು ಸಬ್ಮಿಟ್ ಮಾಡ್ತಾ ಇದೀವಿ. ರಮೇಶ್ ಅವರು ಹೇಳಿದ್ರು ಅವಾಗ 4-4 ಫಾರ್ ಎಕ್ಸಾಂಪಲ್ ಬೆಸ್ಕಾಂ ನಲ್ಲಿ 4-4-25ಕ್ಕೆ ಕಟ್ ಆಫ್ ಡೇಟ್ ಅಂತ ಮಾಡ್ಕೊಂಡ್ವಿ. ಅಲ್ಲಿ ತನಕ ನೋಂದಣಿ ಆಗಿರೋಂಥದ್ದು ಅಥವಾ 17-4-24ಕ್ಕೆ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಅದ್ರ ಹಿಂದೆ ನೋಂದಣಿ ಆಗಿರ್ತಕ್ಕಂತ ಎಲ್ಲ ತಾತ್ಕಾಲಿಕ ಸಂಪರ್ಕಗಳು, ಇಂಥದಕ್ಕೆಲ್ಲ ಒಂದು ರಿಲೀಫ್ ಕೊಡೋದ್ರ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಮಾಹಿತಿಯನ್ನ ನಾವು ಸಿದ್ಧಪಡಿಸಿದ್ದೇವೆ.
ಸರ್ಕಾರದ ಹಂತದಲ್ಲಿ ಈಗಾಗಲೇ ಹೇಳಿದಾಗೆ ಸೆಷನ್ ನಡೀತಾ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಇಬ್ಬರು ಸಚಿವರು, ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತೆ ನಗರಾಭಿವೃದ್ಧಿ, ಇವುಗಳಿಗೆ ಸಂಬಂಧಪಟ್ಟಂತೆ ಕಳೆದ ಸಲ ಸಭೆ ಆದಾಗ ತಮಗೆಲ್ಲ ಗೊತ್ತು, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಅಡ್ವೊಕೇಟ್ ಜನರಲ್ ಅವರು, ಲೀಗಲ್ ಅಡ್ವೈಸರ್, ಪ್ರತಿಯೊಂದು ಸುಮಾರು 10 ಕ್ಯಾಬಿನೆಟ್ ಸಚಿವರ ಹಂತದಲ್ಲಿ ಒಂದು ಸಭೆ ಆಯಿತು. ಹಾಗಾಗಿ ಕೆಲವೊಂದು ಕಾನೂನು ತೊಡಕುಗೆ ಅವ್ರಿಗೆ ಸರ್ಕಾರಕ್ಕೆ ಮಾಡಬಾರದು ಅನ್ನೋದು ಖಂಡಿತ ಇಲ್ಲ, ತಮಗೆಲ್ಲ ಗೊತ್ತಿದೆ. ಈಗ ಇನ್ನೊಂದು ವಿಚಾರ ಬಂತು. ಈಗ ಒಂದು ಗ್ರಾಹಕರಿಗೆ ಅಷ್ಟೇ ಅಲ್ಲ, ನಮ್ಮ ಕಂಪನಿಗಳಿಗೂ ಸಹ ಕಷ್ಟ ಆಗಿದೆ. ಇದ್ರಲ್ಲಿ ಏನಾಗಿದೆ, ಗ್ರಾಹಕರಿಗೆ ತುಂಬಾ ಕಷ್ಟ ಆಗಿದೆ. ಗ್ರಾಹಕರಿಂದ ತಾವು ಲೈಸೆನ್ಸ್ ಕಾಂಟ್ರಾಕ್ಟರ್ಸ್ ಕೆಲಸ ಒಪ್ಕೊಂಡಿರ್ತೀರಿ, ಮುಗಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅರ್ಧಂಬರ್ಧದಲ್ಲಿ ನಿಂತಿರುತ್ತೆ. ಅದು ತಮ್ಗೆ ತೊಂದರೆ. ಅದು ಕಂಪ್ಲೀಟ್ ಆಗದಾನೆ ನಮ್ಗೆ ಕಂಪನಿಗೆ ಬೇಕಾದಂತಹ ಏನು ಆದಾಯ ನಿರೀಕ್ಷಿಸ್ತಾ ಇದೀವಿ, ಅದನ್ನ ಕಂಪನಿಗೂ ಕೂಡ ತೊಂದರೆ, ಎಲ್ರಿಗೂ ತೊಂದರೆ ಆಗಿದೆ ಇದರಿಂದ, ಅಥವಾ ಇಂಧನ ಇಲಾಖೆಗೆ ಇದರಿಂದ ಬಹಳ ಏನು ಒಳ್ಳೇದಾಗಿಲ್ಲ. ಬಟ್ ವಿಷಯ ಏನಂತಂದ್ರೆ, ಅಥವಾ ಸರ್ಕಾರ ಯಾವುದೇ ಹಂತದಲ್ಲಿ ಉನ್ನತ ಮಟ್ಟದಲ್ಲಿ ಕೊಡಬಾರ್ದು ಅನ್ನೋಂಥದ್ದು ಯಾವ ಹಂತದಲ್ಲೂ ಇಲ್ಲ, ಕೊಡಬೇಕು ಅನ್ನೋಂಥದ್ದು ಎಲ್ರಿಗೂ ಇದೆ. ಬಟ್ ಹೇಗೆ ಕೊಡಬೇಕು, ಕಾನೂನಾತ್ಮಕವಾಗಿ ನಾವು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನವಿಯನ್ನ, ನಮ್ಮ ಮನವಿಯಲ್ಲಿರ್ತಕ್ಕಂಥ ಅಂಶಗಳನ್ನ ನಾನು ಯಥಾವತ್ತಾಗಿ ಸರ್ಕಾರದ ಎಲ್ಲ ಉನ್ನತ ಮಟ್ಟದ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ರಿಗೂ ನಾನು ಗಮನಕ್ಕೆ ತರುವಂತದ್ದನ್ನು ಮಾಡ್ತೇನೆ. ರಮೇಶ್ ಅವರಿಗಾಗಲೇ ಹೇಳಿದ್ರು, ಸನ್ಮಾನ್ಯ ಇಂಧನ ಸಚಿವರು ಇಲ್ಲಿ ಹೆಡ್ ಕ್ವಾರ್ಟರ್ ಇದ್ರೆ ಅವರೇ ಬರ್ತಾ ಇದ್ರು. ಅವರು ಡೆಲ್ಲಿ ಒಂದು ಮೀಟಿಂಗಿಗೆ ಹೋಗಿದ್ದಾರೆ, ಇವತ್ತು ಹೆಡ್ ಕ್ವಾರ್ಟರ್ ನಲ್ಲಿ ಇಲ್ಲ ಅವರು. ಸೊ ಅವ್ರಿಗೂ ಸಹ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರವಾಗಿ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಏನು ಪ್ರಯತ್ನ ಮಾಡಬಹುದು, ಅದು ಒತ್ತಡವನ್ನ ಸರ್ಕಾರದ ನಮ್ಮ ಇತರ ಇಲಾಖೆಗಳ ಮೇಲೆ ಮತ್ತೆ ತಮ್ಮೆಲ್ಲ ಅನಿಸಿಕೆಗಳನ್ನ ನಾನು ಯಥಾವತ್ತಾಗಿ ಅವರಿಗೆ ಸಬ್ಮಿಟ್ ಮಾಡ್ತೇನೆ. ಮತ್ತೆ ರಮೇಶ್ ಅವರು ಈ ಗವರ್ಮೆಂಟ್ ಆರ್ಡರ್ ಬಗ್ಗೆ ಹೇಳಿದ್ರು, ಒಂದು ತುಂಡು ಗುತ್ತಿಗೆಗೆ ಸಂಬಂಧಪಟ್ಟಂತೆ. ಇದು ಸನ್ಮಾನ್ಯ ಇಂಧನ ಸಚಿವರ ನೇತೃತ್ವದಲ್ಲಿ ಒಂದು ಸಭೆಯಾಗಿ ಒಂದು ಸಬ್ ಕಮಿಟಿ ಮಾಡಿ ಅದನ್ನ ನಾವೇ ಎಲ್ಲ ಕೋಆರ್ಡಿನೇಟ್ ಮಾಡಿ ಅದು ಸರ್ಕಾರಕ್ಕೆ ಕಳಿಸಿ ಒಂದು ಗವರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಿಸಿದೀವಿ. ಕೆಲವೊಂದನ್ನ ನಾವು ಟೆಂಡರ್ ನಲ್ಲಿ ಮಾಡಬಾರ್ದು, ಅದು ತುಂಡು ಗುತ್ತಿಗೆಯನ್ನ ಲೋಕಲಿ ರೋಸ್ಟರ್ ಪ್ರಕಾರ ಮಾಡಬೇಕು ಅಂತ ಆಗಿದೆ. ಕೆಲವೊಂದು ಕಂಪನಿಗಳಲ್ಲಿ ಅದು ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಬೆಸ್ಕಾಂ ನಲ್ಲಿ ಆಗ್ತಾ ಇದೆ ಅಂತ ರಮೇಶ್ ಅವರು ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಹೇಳಿದ್ರು. ನಮ್ಮಲ್ಲೂ ಏನಾದ್ರು ತೊಂದರೆ ಇದ್ರೆ ನಾವು ಸರಿಪಡಿಸ್ತೇವೆ. ಬಟ್ ಬೇರೆ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಗ್ತಾ ಇಲ್ಲ ಅಂತ ಮೊದಲು ನನಗೆ ವೈಯಕ್ತಿಕವಾಗಿ ಭೇಟಿಯಾದಾಗ್ಲೂ ಕೂಡ ಆಫೀಸ್ ನಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಸಭೆಯನ್ನ ನಾನು ಮಾಡಿಸ್ತೇನೆ. ಇದು ಸಭೆಯನ್ನ ಎಲ್ಲಾ ಎಂಡಿಗಳು ಒಳಗೊಂಡಂತೆ ಎಸ್ ನೇತೃತ್ವದಲ್ಲಿ ಅಥವಾ ಸಚಿವರ ನೇತೃತ್ವದಲ್ಲಿ ಅದನ್ನ ಒಂದು ಸಭೆಯನ್ನ ಮಾಡಿಸಿ ಎಲ್ರಿಗೂ ಒಂದು ಯೂನಿಫಾರ್ಮ್ ಆಗಿ ಅದನ್ನ ಫಾಲೋ ಮಾಡೋ ರೀತಿ ಅದನ್ನ ಮಾಡ್ತೀವಿ. ನಾವೇನ್ ಹೇಳ್ತೀವಿ, ಒಂದ್ ಕಡೆ ಒಂಥರ ಆಗ್ತಾ ಇದೆ, ಅದು ಎಲ್ಲೋದ್ರು ಕನ್ಫ್ಯೂಷನ್. ಕೆಲವರು ನಾವು ಹೋಗಿ ಅಲ್ಲಿ ಕೇಳಿದ್ರೆ ಕೆಲವೊಂದು ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಿಲ್ಲ ಅನ್ನೋಂಥದ್ದು ವಿಚಾರ ಇದೆ. ಅದನ್ನ ನಾವು ಮೀಟಿಂಗ್ ಮಾಡಿ ಸರ್ಕಾರದಿಂದ ನೇರವಾಗಿ ಅವರಿಗೆ ನಿರ್ದೇಶನವನ್ನ ಕೊಡೋ ತರ ಮಾಡಿಸ್ತೇವೆ. ಸ್ಮಾರ್ಟ್ ಮೀಟರ್ ವಿಚಾರ ತಾವು ಹೇಳಿದಿರಿ, ಇದು ಸನ್ಮಾನ್ಯ ಯಾಕೆ ನಮ್ಮ ವ್ಯಾಪ್ತಿಗೆ ಬರೋದೇ ಇಲ್ದಿರೋದ್ರಿಂದ ಸನ್ಮಾನ್ಯ ಹೌದು, ನೀವೊಂದ್ಸರಿ ಸನ್ಮಾನ್ಯ ಸಚಿವರಿಗೆ ಇವರು ಒಂದು ಮನವಿಯನ್ನು ಕೊಟ್ಟರು, ಅದನ್ನ ನೋಡಿ ಹೇಳಿ ಅಂತ ನನಗೂ ಕೂಡ ಹೇಳಿದ್ದಾರೆ. ಈಗ ನಾನು ಮಾನ್ಯ ಸಚಿವರಿಗೆ ಗಮನಕ್ಕೆ ತರ್ತೇನೆ. ಡಿಸಿಷನ್ ಅವರ ಹಂತಲಾಗ್ತದೆ. ಮುಂದಿನ ವಾರದಲ್ಲಿ ಯಾವಾಗಾದ್ರೂ ನಾನು ನಿಮ್ಮ ಅಂದ್ರೆ ಪದಾಧಿಕಾರಿಗಳಿಗೆ ಮಿನಿಸ್ಟರ್ ಒಂದು ಡಿಸ್ಕಷನ್ ಸೆಟಪ್ ಮಾಡ್ತೀನಿ. ಆ ಟೈಮಲ್ಲಿ ಅದನ್ನ ಚರ್ಚೆ ಮಾಡೋಣ. ಮತ್ತೆ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡಿಗೆ ಸಂಬಂಧಪಟ್ಟಂತೆ ತಾವು ಕೂಡ ನಮಗೆ ಭೇಟಿಯಾಗಿ ಪತ್ರ ಕೊಟ್ಟಿದ್ದೀರಿ. ಮತ್ತೆ ಲೋಕೋಪಯೋಗಿ ಸಚಿವರಿಂದನೂ ಬಂದಿದೆ, ಮತ್ತೆ ನಮ್ಮ ಸರ್ಕಾರದಲ್ಲಿ ಇಂಧನ ಇಲಾಖೆಗೆ ಕೊಟ್ಟು ನಮಗೂ ಕೂಡ ಕೊಟ್ಟಿದ್ದೀರಿ. ನಾವು ಕೂಡ ಇದ್ರ ಪರವಾಗಿದ್ದೀವಿ. ಇದು ಲೋಕೋಪಯೋಗ ಇಲಾಖೆಯಿಂದ ಅವರು ಹೇಗೆ ಮಾಡಿದ್ದಾರೆ ಏನು ಅಂದ್ಬಿಟ್ಟು 3-4 ಸರ್ಕ್ಯುಲರ್ ಅದ್ರಲ್ಲಿ ಕೋಟ್ ಆಗಿದೆ. ಅದನ್ನ ತರಿಸ್ಬಿಟ್ಟು ಆದಷ್ಟು ಶೀಘ್ರವಾಗಿ ಇದನ್ನ ನಾವು ಆಪರೇಷನೈಸ್ ಮಾಡ್ಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ. ಈ 5 ಕಂಪನಿಗಳ ಸಭೆ ಈಗಾಗಲೇ ಹೇಳಿದ್ರಿ. ಇನ್ನೊಂದು ಪ್ರಾಬಬ್ಲಿ ರಮೇಶ್ ಅವರು ಪದೇ ಪದೇ ನಮ್ಗೆ ಹೇಳುವಂತದ್ದು, ಮತ್ತೆ ಇವಾಗ ಅವರು ಮರ್ತಂತ ಕಾಣುತ್ತೆ, ಈ ಆಕ್ಸಿಡೆಂಟ್ಸ್ ಏನಾಗ್ತದಲ್ಲ, ಈ ನಿಮ್ಮ ಎಲೆಕ್ಟ್ರಿಕಲ್ ವರ್ಕ್ ನಡಿಬೇಕಾದ್ರೆ ಕೆಲವರೊಬ್ಬರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ, ಕೆಲವರು ಪ್ರಾಣ ಕಳ್ಕೊಂತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ದಾರೆ. ಅದು ಈ ಕಾಂಟ್ರಾಕ್ಟರ್ಸ್ ಬೆನೆವಲೆಂಟ್ ಫಂಡ್ ನಲ್ಲಿ ಕವರ್ ಆದ್ರೆ ಅದಲ್ಲೇ ಮಾಡೋಣ, ಅಥವಾ ಇನ್ನೊಂದು ಇನ್ಶೂರೆನ್ಸ್ ಬಂದು ನಾವು ಯೋಚನೆ ಮಾಡ್ತಾ ಇದೀವಿ. ಇನ್ಶೂರೆನ್ಸ್ ಅನ್ನ ಮಾಡಿ ಅದು ಏನಾದ್ರೂ ನಮ್ಮ ಕಂಪನಿಯಿಂದ ಮತ್ತೆ ಲೈಸೆನ್ಸ್ ನಿಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಇಂದ ಒಂದು ಸಹಯೋಗದೊಂದಿಗೆ ಒಂದು ಚರ್ಚೆ ಮಾಡ್ತೀನಿ ನಾನು ಯಾವ ರೀತಿ ಮಾಡಬಹುದು ಅಂತ. ವಿ ವಿಲ್ ಕಮ್ ಔಟ್ ವಿತ್ ಸೊಲ್ಯೂಷನ್. ಅದು ಏನ್ ಹೇಳಿದ್ರು ನಿಮ್ಗೆ ಎಲ್ಲರೂ ಗೊತ್ತಿರೋಂಥದ್ದು. ಅದು ಒಂದು ಅಚಾತುರ್ಯ ಆಗ್ತದೆ, ಅವರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗ್ತದೆ, ಅಥವಾ ತೀರ್ಕೊಂತಾರೆ, ಲೋಕಲಿ ಲಾಟ್ ಆಫ್ ಇಶ್ಯೂಸ್ ಇರ್ತದೆ. ಆವಾಗ ಕಾಂಟ್ರಾಕ್ಟರ್ಸ್ ನೀವು ಕೈಯಿಂದ ಖರ್ಚು ಮಾಡ್ಬೇಕಾಗ್ತದೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥದ್ದು. ಹಾಗಾಗಿ ಏನೋ ಒಂದು ಎಸ್ಟಾಬ್ಲಿಷ್ ಸಿಸ್ಟಮ್ ಇದ್ರೆ ಅನುಕೂಲ ಆಗ್ತದೆ ಅಂತ ಒಂದನ್ನ ಪದೇ ಪದೇ ಬಂದಾಗ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅದನ್ನು ಕೂಡ ನಾವು ಪರಿಹರಿಸ್ತೇವೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೇನೆ. ಇಷ್ಟನ್ನ ಹೇಳಿ ತಾವೆಲ್ಲರೂ ದೂರದ ಊರುಗಳಿಂದ ಇಡೀ ರಾಜ್ಯದಿಂದ ನಿಮ್ಮ ಇಲ್ಲಿ ಬಂದು ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಿಂದ ಬಂದು ತಾವು ತಮ್ಮ ಅನಿಸಿಕೆಗಳನ್ನ ನೇರವಾಗಿ ಹಾಗೂ ನಿಮ್ಮ
ಪದಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದೀರಿ. ಇದನ್ನು ನಾವು ಸಕಾರಾತ್ಮಕ ತೆಗೆದುಕೊಂಡು ಸರ್ಕಾರದ ಹಂತದಲ್ಲಿ ಪರಿಹಾರವನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.